23 ಅವಳು ನೋಡಿದಳು, ಅವನ ಸೌಂದರ್ಯದಲ್ಲಿ ಅವಳು ತನ್ನ ಹೃದಯವನ್ನು ಕಳೆದುಕೊಂಡಳು. ಶೂರ್ಪನಖೈ ರಾವಣನ ತಂಗಿ. ಆಕೆಗೆ ಕಾಮವಲ್ಲಿ ಎಂಬ ಹೆಸರೂ ಇದೆ. ಶೂರ್ಪನಖೈ ರಾಜಕುಮಾರಿಯಾಗಿ ರೂಪಾಂತರಗೊಂಡಳು. ಅವಳು ರಾಮನ ಮುಂದೆ ಹೋಗಿ ತನ್ನ ಆಸೆಯನ್ನು ಹೇಳಿದಳು. ರಾಮ ಅವಳನ್ನು ದ್ವೇಷಿಸಿದನು ಮತ್ತು ಅವಳೊಂದಿಗೆ ಒಪ್ಪಲು ನಿರಾಕರಿಸಿದನು. ಸೀತೆ ತುಂಬಾ ಸುಂದರಿ, ಅದಕ್ಕಾಗಿಯೇ ಅವನು ನನ್ನನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ. ಶೂರ್ಪಣಖಿ ಸೀತೆಯನ್ನು ತನ್ನಿಂದ ಬೇರ್ಪಡಿಸಲು ಒಯ್ಯಲು ಪ್ರಯತ್ನಿಸಿದಳು. ಶೂರ್ಪಣಖೈ ತನ್ನ ಸಹೋದರ ರಾವಣನ ಬಳಿಗೆ ಹೋಗಿ ಸೀತೆಯನ್ನು ಅಪಹರಿಸಲು ಯೋಜಿಸಿದಳು. ಅವನು ಸೀತೆಯನ್ನು ಕರೆದುಕೊಂಡು ಶ್ರೀಲಂಕಾಕ್ಕೆ ಹೋಗಿ ಅಶೋಕವನದಲ್ಲಿ ಅವಳನ್ನು ಬಂಧಿಸಿದನು. ಸೀತೆ ಸಂಕಟದಲ್ಲಿ ಮಿಡಿಯುತ್ತಿದ್ದಳು. ರಾಮ ಉತ್ಸುಕನಾದ. ಸೀತೆ, ಸೀತೆ ಎಂದು ಕಣ್ಣೀರು ಹಾಕಲು ಮುಂದಾದರು. ಲಕ್ಷ್ಮಣನು ಅಣ್ಣನನ್ನು ಮೆಚ್ಚಿಸಲು ಪ್ರಯತ್ನಿಸಿ ವಿಫಲನಾದನು. ಸುಗ್ರೀವ ಮತ್ತು ಹನುಮಂತ ಕೂಡ ರಾಮನಿಗೆ ಸಹಾಯ ಮಾಡಲು ಮುಂದೆ ಬಂದರು. ನಂತರ ಆಂಜನೇಯನು ಶ್ರೀಲಂಕಾಕ್ಕೆ ಹೋದನು. ಅವನು ಸೀತೆಯನ್ನು ನೋಡಿ ರಾಮನಿಗೆ ಹೇಳಿದನು. ಸೀತೆಯನ್ನು ರಕ್ಷಿಸಲು ಅನೇಕ ಯುದ್ಧಗಳು ನಡೆದವು. ಕೊನೆಗೆ ಅದು ರಾವಣನ ಎದೆಯೊಳಗೆ ನುಗ್ಗಿ ಅವನನ್ನು ಕೊಂದು ಹಾಕಿತು. ರಾಮನ ಬಿಲ್ಲುವಿದ್ಯೆಯಿಂದ ರಾವಣನು ಹತನಾದನು. ಅವನು ಸೀತೆಯನ್ನು ರಕ್ಷಿಸಿದನು. ಎಲ್ಲರೂ ಅಯೋಧ್ಯೆಗೆ ಮರಳಿದರು. ವನವಾಸವೂ ಮುಗಿಯಿತು. ಅಣ್ಣನ ಆಗಮನವನ್ನು ಕೇಳಿ ಅವನು ಆನಂದದ ಸಾಗರದಲ್ಲಿ ತೇಲಾಡಿದನು. ಜನರು ಸಂತಸದ ಸಾಗರದಲ್ಲಿದ್ದಾರೆ.